ಏನ್ ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ? ಹೀಗೆ ಯೋಚನೆ ಮಾಡ್ತಾ ನಿಂತ್ರೆ ಆಗಲ್ಲ, ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡೋದು ಮಣಿ? ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರಲ್ಲ ಕರ್ಣವ್ರೆ. ಸೇವಂತಿ ಅಕ್ಕನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಹೀಗೆ ಬಿಟ್ರೆ ಆಗಲ್ಲ. ಅವ್ರನ್ನ ಯಾವ್ದಾದ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಏನು ಅದ್ಗೇನ ಆಸ್ಪತ್ರೆಗೆ ಸೇರಿಸ್ಬೇಕಾ? ಹೌದು, ಇಲ್ದಿದ್ರೆ ಸೇವಂತಿ ಅಕ್ಕ ಮಾನಸಿಕವಾಗಿ ಸರಿ ಹೋಗಲ್ಲ. ಅಲ್ಲೇ ಇದ್ದು 1-2 ತಿಂಗಳು ವರ್ಷನೋ ಟ್ರೀಟ್ಮೆಂಟ್ ತಗೊಂಡ್ರೆ ತಲೆ ಸರಿ ಹೋಗ್ಬೋದು. ನನಗೆ ಕೇಳೋದಕ್ಕೂ ಕಷ್ಟ ಆಗ್ತಿದೆ ಮಣಿ. ನಮ್ಮದ್ಕೆ ಮನೆ ಬಿಟ್ಟು ಅಲ್ಲೆಲ್ಲೋ ಹಾಸ್ಪಿಟಲ್ ಅಲ್ಲಿ ಯಾವುದೋ ಪೇಷಂಟ್ಗಳ ಮಧ್ಯೆ ಹಿಂಸೆ ಪಡ್ತಾ ಇಲ್ಲ ಮಣಿ. ನನ್ಗಿದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಹಾಗಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ನಿಮ್ ಸೇವಂತಿ ಅದಕ್ಕೆ ನಿಮ್ ಕೈಗೆ ಸಿಗಲ್ಲ ಕರ್ಣವ್ರೆ. ಹೌದು, ಈಗೇನೋ ಸೇವಂತಿ ಅಕ್ಕ ಚಾಕುಲಿ ಕೈ ಕುಯ್ಕೊಳ್ಳೋವಾಗ ನಾನದನ್ನ ನೋಡ್ದೆ. ಆ ಟೈಮಲ್ಲಿ ನಿಮ್ನ ಕೂಗ್ದೆ ನೀವು ಓಡ್ ಬಂದ್ರಿ, ಸರಿ ಹೋಯ್ತು. ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳೋವಾಗ ನೀವ್ ನೋಡಿ ಕೂಗ್ಕೊಂಡ್ರಿ, ನಾನ್ ಬಂದು ಅವಳನ್ನ ಕಾಪಾಡ್ದೆ. ಅಕಸ್ಮಾತ್ ನಾವ್ ಯಾರು ಇಲ್ದೆ ಹೋಗಿದ್ದಿದ್ರ ನೀವು ಆಫೀಸ್ಗೆ ಹೋಗಿರ್ತೀರ, ಅರ್ಜುನ್ ಭಾವನು ಕೇಸ್ ಮೇಲೆ ಆಚೆ ಹೋಗಿರ್ತಾರೆ. ನಾವು ಮನೇಲಿ ಎಷ್ಟೇ ಕಣ್ಣಿಟ್ಕಾದ್ರೂ ಎಲ್ಲ ಸಮಯ ಸಂದರ್ಭ ಒಂದೇ ತರ ಇರಲ್ಲ ಕಾಣವ್ರೆ. ಒಂದೇ ಒಂದ್ ಕ್ಷಣ ಯಾಮಾರಿದ್ರು ನಾವು ಸೇವಂತಿ ಅಕ್ಕನ ಕಳ್ಕೊಂಡ್ಬಿಡ್ತೀವಿ. ಜೀವ ಹೋಗೋದಕ್ಕೆ ಎಷ್ಟೊತ್ತು ಬೇಕು? 2 ನಿಮಿಷ ಸಾಕು. ಮಣಿ, ನೀನ್ ಮಾತಾಡ್ತಿರೋದ್ನೆಲ್ಲ ಕೇಳ್ತಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ಮತ್ತಿನ್ನೂ ಏನು ಯೋಚನೆ ಮಾಡ್ತಿದ್ರ ಕರ್ಣವ್ರೆ? ಈಗ್ಲೇ ಅರ್ಜುನ್ ಭವನ್ ಹತ್ರ ಹೋಗಿ ಮಾತಾಡಿ ಹಾಸ್ಪಿಟ್ಲಿಗೆ ಸೇರಿಸಿ. ಇಲ್ಲ ಮಣಿ, ಅರ್ಜುನ್ ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಪಲ್ಲ. ಯಾಕೊಪ್ಪಲ್ಲ? ನೀವು ಮಾತಾಡಿ ಒಪ್ಸಿ. ಇಲ್ಲ ಮಣಿ, ಅದಕ್ಕೆ ತಲೆ ಕೆಡ್ತಿದೆ. ಹಾಸ್ಪಿಟಲ್ಗೆ ಸೇರಿಸ್ತಿದ್ದೀವಿ ಅನ್ನೋದನ್ನ ನನಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತಿಲ್ಲ. ಇನ್ನು ಅರ್ಜುನ್ನ ಹೇಗೆ ಒಪ್ಪಿಸ್ಲಿ? ನನಗೆ ಈ ವಿಚಾರನ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಇನ್ನು ಅರ್ಜುನ್ ಸಹಿಸ್ಕೊಳ್ತಾನ? ಹಾಗಿದ್ಮೇಲೆ ಮನೆಯಲ್ರೂ ಸೇರ್ಸೋಣ, ಎಲ್ರೂ ಕೈಲೂ ಹೇಳ್ಸೋಣ. ಸೇವಂತಿ ಅಕ್ಕನ್ನ ಹಾಸ್ಪಿಟ್ಲಿಗೆ ಸೇರ್ಸೋಣ. ನೋಡು, ಸದ್ಯಕ್ಕೆ ಇದೆಲ್ಲೂ ಹೋಗೋದ್ ಬೇಡ. ಇಲ್ಲಿ ನಡೆದಿದ್ದನ್ನ ನೀನು ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡ. ಅದಕ್ಕೆ ಅದೆಷ್ಟು ಸಾಧ್ಯನೋ ಅಷ್ಟು ಮಾನಸಿಕವಾಗಿ ಅವ್ರ ಜೊತೆ ನಾವು ನಿಲ್ಲೋಣ. ಅವ್ರನ್ನ ಇದರಿಂದ ಹೊರಗಡೆ ತರೋದಕ್ಕೆ ಇಲ್ಲೇ ಪ್ರಯತ್ನ ಮಾಡೋಣ. ಬೇಗ ಅದಕ್ಕೆ ಹುಷಾರಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಇಷ್ಟು ಹೇಳಿದ್ರು ನಿಂದೆ ಕೊತೆ ಹೊಡಿತೀಯಲ್ಲ ನೀನು. ಅವಳನ್ನ ಹಾಸ್ಪಿಟ್ಲಿಗೆ ಸಾಕಾಕಕ್ಕೆ ಅರ್ಜುನ್ಗೆ ಹೇಳು ಅಂದ್ರೆ ನೀನೇ ಅಡ್ಗಲ್ ಹಾಕ್ತೀಯಲ್ಲ. ನಾನಿದ್ನ ಇಲ್ಲಿಗೆ ಬಿಡಲ್ಲ. ನೀನೇ ಅರ್ಜುನ್ ಹತ್ರ ಹೋಗಿ ಅವಳನ್ನ ಹಾಸ್ಪಿಟ್ಲಿಗೆ ಸೇರ್ಸು ಅನ್ಬೇಕು. ಹಾಗೆ ಮಾಡ್ತೀನಿ. ಹಲೋ, ಹೇಳಿ ಮೇಡಮ್. ಹೇಳಿದ್ದೀರಾ? ನಿಮ್ಮಿಂದ ಒಂದು ಕೆಲಸ ಆಗ್ಬೇಕು. ಗುಡ್ ಮಾರ್ನಿಂಗ್ ಮಾವ. ಗುಡ್ ಮಾರ್ನಿಂಗ್ ಮಾ. ಇನ್ನು ತಿಂಡಿಗೆ ಬೇರೆ ರೆಡಿ ಮಾಡಬೇಕು. ಫಸ್ಟ್ ನಿಮ್ಗೊಂದು ಲೋಟ ಕಾಫಿ ಮಾಡ್ಕೊಟ್ಬಿಡ್ತೀನಿ, ಸರಿನಾ? ನೋಡು ಸೇವಂತಿ, ಇನ್ಮುಂದೆ ನೀನು ಅಡ್ಗೆ ಮನೆ ಕಾಲಿಡ್ಬೇಡ. ಅತ್ತೆ ಬರಬೇಡ ಅಂತ ಹೇಳಿದ್ರು, ನಾನು ಮರ್ತು ಬಂದ್ಬಿಟ್ಟೆ. ಅಯ್ಯೋ, ಇದೇನಮ್ಮ, ಕಾಫಿ ತಂದು ಕೊಡ್ತೀನಿ ಅಂತ ಹೋದವಳು ಹಾಗೆ ಬಂದು ಕೂತಿದ್ಯಾ? ಮಾವ, ಅದು ಅತ್ತೆ ಅಡ್ಗೆ ಮನೆಗೆ ಕಾಲಿಡ್ಬೇಡ ಅಂತ ಹೇಳಿದ್ರು, ನಂಗೆ ನೆನಪೇ ಆಗ್ಲಿಲ್ಲ. ಅಶ್ವಿನ್ ನೋಡಿದ್ರೆ ನನ್ನ ಮಗುನ ನೀವೇ ಕೊಂದ್ರಿ ಅಂತಾನೆ. ಪೂಜಾ ಅವಳನ್ನ ಮುಟ್ಟೋಕ್ಕೂ ಬಿಡ್ತಿಲ್ಲ. ಪೂಜಾ ಅವರಮ್ಮ
ಅವರು ಸಹ ನಿನ್ ಕೈಯಿಂದ ಮಾಡಿರೋ ಅಡ್ಗೆನ ನಾನ್ ನನ್ನ ಮಗಳಿಗೆ ತಿನ್ಸಲ್ಲ ಅಂದ್ಬಿಟ್ರು. ಹೊರಗಡೆಯವ್ರನ್ನ ಬಿಡಿ, ಅತ್ತೇನು ಸಹ ನನ್ನನ್ನು ಅಡ್ಗೆ ಮನೆಗೆ ಬರಬೇಡ ಅಂತ ಹೇಳಿದ್ರು. ಯಾಕೆ ಮಾವ, ಯಾಕೆಲ್ರು ನನ್ನನ್ನು ತಪ್ಪಾಗಿ ತಿಳ್ಕೊತಾ ಇದ್ದಾರೆ? ಯಾಕೆಲ್ರು ನನ್ನ ದೂರ್ತಾ ಇದ್ದಾರೆ? ಮನೇಲಿ ನಡೆದಿರೋ ಆ ಒಂದು ಘಟನೆ ಎಲ್ಲರ ಮನಸ್ಸನ್ನು ಗಾಯ ಮಾಡಿದ್ಯಮ್ಮ. ಆ ಗಾಯ ಆಗೋವರೆಗೂ ನೀನೇ ಸ್ವಲ್ಪ ಎಲ್ಲರಿಂದ ದೂರ ಇದ್ಬಿಡು. ನಾನೇ ಎಲ್ಲರಿಂದ ದೂರ ಇರ್ಬೇಕಾ ಮಾವ? ಹೌದಮ್ಮ, ಪರಿಸ್ಥಿತಿ ಸರಿ ಇಲ್ದಿರೋವಾಗ ನೀನೇ ಮೇಲ್ ಬಿದ್ದು ಹೋಗೋದು, ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಅವ್ರ ಹತ್ರ ಪ್ರೂವ್ ಮಾಡಕ್ ಹೋಗೋದು, ಹೀಗೆಲ್ಲ ಮಾಡಿದ್ರೆ ಅವ್ರಿಗೆ ನಿನ್ ಮೇಲಿರೋ ಕೋಪಕ್ಕೆ ಇನ್ನೂ ಕಾವು ಕೊಟ್ಟಂಗಾಗುತ್ತಮ್ಮ. ನೋಡು ಸೇವಂತಿ, ಇಷ್ಟು ದಿನ ಈ ಮನೆಗೋಸ್ಕರ ಕೆಲಸ ಮಾಡಿದ್ಯಾ, ಜವಾಬ್ದಾರಿಗಳನ್ನೆಲ್ಲ ನಿನ್ ತಲೆ ಮೇಲೆ ಹೊತ್ಕೊಂಡು ಒದ್ದಾಡಿದ್ಯಾ. ಸಾಕಮ್ಮ, ಸ್ವಲ್ಪ ದಿನ ಎಲ್ಲದರಿಂದ ದೂರ ಇರು, ನೆಮ್ಮದಿಯಾಗಿರು. ಸರಿ. ನೋಡಮ್ಮ, ನೀನ್ ತಲೆ ಕೆಡ್ಸ್ಕೊಬೇಡ, ಹೋಗಿ ರೆಸ್ಟ್ ತಗೋ. ನೋಡ್ತೀಯ ಸೇವಂತಿ, ಮಾವನ ನಿನ್ ಪರವಾಗಿ ಮಾತಾಡ್ಲಿಲ್ಲ. ಕಲ್ಪನಾ ಅತ್ತೆ ಅಡ್ಗೆ ಮನೆಯಿಂದ ದೂರ ಇರುವಂತ ಹೊರಟಾಗಿ ಹೇಳಿದ್ರು. ಆದ್ರೆ ಮಾವ ಎಲ್ರಿಂದನೂ ದೂರ ಇರುವಂತ ನಾಜೂಕಾಗಿ ಹೇಳಿದ್ರು. ಒಟ್ನಲ್ಲಿ ಎಲ್ರೂ ಸೇರಿ ನಿನ್ನ ದೂರ ಮಾಡ್ತಾ ಇದ್ದಾರೆ. ಕಲ್ಪನಾ ಅತ್ತೆ ನಿನ್ನಿಂದ ದಿನ ಪೂಜನ್ ಕೈಲಿ ಅವ್ರ ಅಮ್ಮನ ಕೈಲಿ ಬಯಸ್ಕೊಳ್ತಾ ಇದ್ದಾರೆ. ಅರ್ಜುನ್ ಬಾವ ಕೂಡ ನೀನ್ ಹುಚ್ಚಾಟ ಸಹಿಸ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಅಜ್ಜಿ ಪಾಲಿಗಂತೂ ನುಂಗಕ್ಕಾಗ್ದೇ ಇರೋ, ಉಗುಳಕ್ಕಾಗ್ದೇ ಇರೋ ಬಿಸಿ ಬಿಸಿ ತುಪ್ಪ ಆಗ್ಬಿಟ್ಟಿದ್ಯಾ. ಒಟ್ನಲ್ಲಿ ನಿನ್ನಿಂದ ಈ ಮನೇಲಿ ಎಲ್ರಿಗೂ ತೊಂದರೆ ಆಗ್ತಾ ಇದೆ. ಹೌದಾ? ನನ್ನಿಂದ ಎಲ್ರಿಗೂ ಅಷ್ಟೊಂದು ತೊಂದರೆ ಆಗ್ತಿದ್ಯಾ? ಯಾರು ನಿನ್ ಮುಂದೆ ತೋರಿಸ್ಕೊಳ್ತಾ ಇಲ್ಲ ಸೇವಂತಿ. ಎಲ್ರೂ ಮಧ್ಯೆ ದೊಡ್ಡ ಯುದ್ಧನೇ ಶುರುವಾಗಿದೆ. ಅಯ್ಯೋ ದೇವ್ರೆ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೀಯಾ? ದೇವ್ರೆ, ನಾನೇನು ತಪ್ಪೆ ಮಾಡ್ದೆ, ಯಾಕೆ ನನ್ನನ್ನು ತಪ್ಪಿತಸ್ಥಳ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದೀಯಾ? ನಾನ್ ನಿರಪರಾಧಿ ಅಂತ ನನ್ನ ಕೈಲಿ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ನೀನಾದ್ರೂ ಎಲ್ರಿಗೂ ಅರ್ಥ ಮಾಡಿಸು. ಭವತಿ ಭಿಕ್ಷಾಂದೇಹಿ. ಭವತಿ ಭಿಕ್ಷಾಂದೇಹಿ. ಭವತಿ ಭಿಕ್ಷಾಂದೇಹಿ.